ಸಾವು ಅನ್ನೋದ್ರ ಬಗ್ಗೆ ವಿಚಾರ ಸಂಕಿರಣ ಇತ್ತು, ಅಲ್ಲಿಗೆ ಹೋಗಿದ್ದೆ. ನನ್ನ ಕಥೆನೂ ಅದೇ ಆಗಿದೆ, ಪ್ರೀತಿ ಮತ್ತು ಸಾವು. ಅಂದ್ರೆ ನೀವ್ ಈ ವಯಸ್ಸಲ್ಲೂ ಬೇರೆಯವ್ರನ್ನ ಪ್ರೀತಿ ಮಾಡ್ತಿದ್ದೀರಾ? ನಾನ್ ಯಾಕಮ್ಮ ಪ್ರೀತಿ ಮಾಡ್ಲಿ? ನನ್ ಗಂಡ ಟೂರು ಅಂತ ಯಾವಾಗ್ಲೂ ಟೂರ್ ಮೇಲೆ ಇರ್ತಾರೆ. ಮನೆಗ್ ಬರೋದೇ ವರ್ಷಕ್ಕೊಂದ್ಸಲ. ಇಲ್ಲಿ ನನ್ ಮಗಳದ್ದು ಆಡಿದ್ದೇ ಆಟ, ನನ್ಗೆ ಅವಳ ಬಾಯ್ ಫ್ರೆಂಡ್ ಕಾಟ. ಪವಿತ್ರ ಆಂಟಿ, ನಿಮ್ ಮಗಳು ಏನ್ ಸ್ಟಡಿ ಮಾಡ್ತಾ ಇದ್ದಾಳೆ? ನನ್ ಮಗಳು B.Com ಓದ್ತಿದ್ದಾಳೆ, ಫೈನಲ್ ಇಯರ್. ಚೆನ್ನಾಗಿ ಓದಿ ಪರೀಕ್ಷೆ ಬರೀ ಅಂದ್ರೆ ಯಾವಾಗ್ಲೂ ಫೋನು SMS ಲವ್. ಎಲ್ ಬಿಟ್ರು ಲವಲ್ ಮಾತ್ರ ಬೀಳ್ಬಾರ್ದು ಅಲ್ವೇನಪ್ಪ? ಕರೆಕ್ಟಾಗಿ ಹೇಳಿದೆ ಕಣಮ್ಮ. ನಾವು ಲವ್ವಲ್ಲಿ ಬಿದ್ದಿದ್ದಾಗ ನಮಗೆ ಜಗತ್ತೇ ಕಾಣಿಸ್ತಿರ್ಲಿಲ್ಲ ಅಲ್ವಾ? ನಮ್ಮ ಯಜಮಾನ್ರಿಗೆ ರೋಡ್ ಫುಟ್ಪಾತ್ ಒಂದು ತಿಳಿತಾ ಇರ್ಲಿಲ್ಲ, 2-3 ಸತಿ ಮೋರಿಗೆ ಬಿದ್ಬಿಟ್ಟಿದ್ರು. ಇವರು ನಿಮ್ ಮನೆ ಅಳಿಯತಾನೆ? ಕರೆಕ್ಟಾಗಿ ಹೇಳಿದೆ ಮೇಡಮ್. I am ವಿಠಲ್ ಮೂರ್ತಿ MA. MAನಾ? ನನ್ ಮಗಳು B.Com ಮುಗ್ಸಕ್ಕೆ ಸಾಯ್ತಾ ಇದ್ದಾಳೆ. ನೀನ್ MA ಮಾಡ್ಕೊಂಡಿದ್ಯಲ್ಲಪ್ಪ. ಎಲ್ರು ತಪ್ಪು ತಿಳ್ಕೊಳಂಗೆ ನೀವು ತಪ್ಪು ತಿಳ್ಕೊಂಬಿಟ್ರಿ. MA ಅಂದ್ರೆ ಮನೆ ಅಳಿಯ ಅಂತ. ಅಯ್ಯೋ, ನಿನ್ನಂತ ಮನೆ ಅಳಿಯ ನನ್ಗಾದ್ರೂ ಸಿಕ್ಕಿದ್ರೆ ಈ ಅತ್ತೆ ಜನ್ಮ ಸಾರ್ಥಕ ಆಗೋಗ್ಬಿಡೋದು. ಮೇಡಮ್, ನಿಮ್ಗೆ ಇನ್ನೊಬ್ಳು ಮಗಳಿದ್ದಾಳ? ಇದ್ರು ಅವಳು ನಂಗೆ ತಂಗಿ ಇದ್ದಂಗೆ. ಪವಿತ್ರ ಆಂಟಿ, ಈಗ ನಿಮ್ ಮಗಳು ಯಾರನ್ನ ಲವ್ ಮಾಡ್ತಾ ಇದ್ದಾಳೆ? ಅವನ್ ಯಾವನೋ ಪ್ರತಾಪನ ಅಯೋಗ್ಯನ. ಆ ಕೆಲ್ಸಕ್ಕೆ ಬರೋ ಪ್ರತಾಪ ನನ್ ಮಗಳ ಹಿಂದೆ ಬಿದ್ದಿದ್ದಾನೆ. ಇವಳು ಓದೋದಿಲ್ಲ, ಏನಿಲ್ಲ, ಎದ್ರು ಬಿದ್ರ ದರಿದ್ರದೊಂದೇ ಜ್ಞಾನ. ನನಗೂ ಮದ್ವೆಗ್ ಮುಂಚೆ ಹಾಗೆ ಆಗ್ತಿತ್ತು. ನನ್ ಮಗಳು ಓದ್ಬೇಕು ಅಂತ ಪುಸ್ತಕ ತೆಗಿತಾಳೆ. ಆ ಕತೆ ಯಾಕೆ ಕೇಳ್ತೀರಾ? ನೀವೇ ನೋಡಿ. ಅವರಿಬ್ರು ಲವ್ ಶುರು ಮಾಡಿದಾಗ ನಿಮಗ್ ಗೊತ್ತಾಗ್ಲಿಲ್ವಾ? ಅಯ್ಯೋ, ಅನುಮಾನ ಬಂದಿತ್ತು. ಯಾವಾಗ್ಲೂ SMS ಅಂತ ಫೋನ್ ಮುಂದೆನೇ ಕೂತಿರೋಳು. ಊಟ ತಿಂಡಿನೂ ಮಾಡ್ತಾ ಇರ್ಲಿಲ್ಲ. ಫೋನ್ ಬಂದ್ರೆ ಸಾಕು ಹೊರಗಡೆ ಎದ್ದೋಗಿ ಮಾತಾಡೋಳು. ಬಾತ್ರೂಮ್ ಅಲ್ಲೂ ಫೋನ್ ನಲ್ಲಿ ಮಾತಾಡೋಳು. ಆಗ ನಾನು ನನ್ ಮಗ್ಳೆಲ್ಲೋ ದಾರಿ ತಪ್ಪಿದಾಳೆ ಅಂತ ಅನ್ಕೊಂಡೆ. ಪರೀಕ್ಷೆ ಬೇರೆ ಹತ್ರ ಬರ್ತಾ ಇತ್ತಾ. ಒಂದಿನ ಕಾಲೇಜಿಂದ ಬೇಗ ಬಂದ್ಲು. ಆಮೇಲೆ ಏನಾಯ್ತು? ನನ್ನೇನ್ ಕೇಳ್ತೀರಾ, ನೀವೇ ನೋಡಿ. ಏನೇ ಇಷ್ಟ ಬೇಗ ಬಂದ್ಬಿಟ್ಟೆ? ಅದೇನೋ ಕಾಲೇಜಲ್ಲಿ ಪಾಠಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲಮ್ಮ. ಏನಾಗಿದ್ಯಾ ರೋಗ ನಿನ್ಗೆ? ಯಾವಾಗ್ಲೂ ಕನಸು ಕಾಣ್ತಾನೆ ಇರ್ತೀಯಾ? ಅಮ್ಮ, ಈ ವರ್ಷ ನನ್ನ ಕೈಲಿ ಪರೀಕ್ಷೆ ಬರೆಯೋದಕ್ಕಾಗಲ್ಲ, ಮುಂದಿನ ವರ್ಷ ನೋಡ್ಕೊಳ್ಳೋಣ. ಲೇ, 2 ವರ್ಷ ಚೆನ್ನಾಗಿ ಓದಿದ್ಯಾ. ಇದೊಂದು ವರ್ಷ ಕಣೆ, ಫೈನಲ್ ಇಯರ್. ಇನ್ನೊಂದು ತಿಂಗಳಲ್ಲಿ ಪರೀಕ್ಷೆ ಆಗೋಗುತ್ತೆ. ಮೊದ್ಲು ಪರೀಕ್ಷೆ, ಆಮೇಲೆ ಮಿಕ್ಕಿದ್ದೆಲ್ಲ. ಮಾ, ಅದೇನೋ ಗೊತ್ತಿಲ್ಲ, ಪುಸ್ತಕ ತೆಗೆದ್ರೆ ಸಾಕು ಪ್ರತಾಪನೇ ಕಣ್ಮುಂದೆ ಬರ್ತಾನೆ. ಮನೆ ಹಾಳು ನನ್ ಮಗ ನಿನ್ನ ಮೋಟರ್ ಬೇಕಲ್ಲಿ ಡ್ರಾಪ್ ಕೊಟ್ಟು ನಿನ್ ತಲೆ ಪೂರ್ತಿಯಾಗಿ ಕೆಡಿಸ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ನೋಡಮ್ಮ, ಪ್ರತಾಪನ್ ಬಗ್ಗೆ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಸುಂದರ ಏನ್ ದೊಡ್ಡ ರಾಜ್ಕುಮಾರ, ಏನಿದ್ಯಾ ಅವನ ಹತ್ರ ಆಸ್ತಿ? 3 ಹೊತ್ತು ಹುಡುಗಿಯರಿಂದ ಅಲಿತಾ ಇರ್ತಾನೆ. ಅಮ್ಮ, ಪ್ರತಾಪ್ ಅಂತವನಲ್ಲ. ರಾಗಿಣಿ, ನಾನು ಮದ್ವೆ ಆದ್ರೆ ನಿನ್ನನ್ನೇ ಮದ್ವೆ ಆಗೋದು, ನನ್ ಕನ್ಸಲ್ಲೂ ನೀನೇ ತುಂಬಿಕೊಂಡಿದ್ಯಾ ಅಂತ ಯಾವಾಗ್ಲೂ ಹೇಳ್ತಿರ್ತಾನೆ. ಅಯ್ಯೋ, ಎಕ್ಸಾಮ್ ಮುಗಿಸಿ ಪೋಲಿ ಅಲಿತಾ ಇದ್ದಾನೆ. ಒಂದ್ ಕೆಲಸ ಹುಡ್ಕೊಂಡಿದ್ದಾನ ಅವನು. ರಾಗಿಣಿ, ನಾನು ನಿನ್ನನ್ನೇ ಮದ್ವೆ ಆಗ್ತೀನಿ, ನಿನ್ ಕಾಲ್ಗುಂಡಿಂದ ನನಗೆ ಕೆಲಸ ಸಿಗುತ್ತೆ ಅಂತ ಯಾರೋ ಶಾಸ್ತ್ರದವರು ಅವನಿಗೆ ಹೇಳಿದಾರಂತೆ. ಬಿಡ್ತೀನಿ. ಕಾಲ್ಗುಣ ಅಂತೆ ಕಾಲ್ಗುಣ. ಅವ್ನ್ ಶಾಸ್ತ್ರದ ಮನೆ ಹಾಳಾಯ್ತು ನೋಡು. ಅವನ್ನ ನಂಬ್ಕೊಂಡ್ರೆ ನೀನ್ ಹಾಳಾಗ್ ಹೋಗ್ತೀಯ. ಮೊದ್ಲು ಎಕ್ಸಾಮು. ನೀನೇನಾರು ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ನೀನು ಸುಮ್ನೆ ಬಿಡೋದಿಲ್ಲ ನಾನು. ಹಾಯ್ ಪ್ರತಾಪ್. ಅಮ್ಮ ಇಷ್ಟೊತ್ತು ನಿನ್ ಬಗ್ಗೆನೇ ಮಾತಾಡ್ತಾ ಇದ್ರು. ಏನು ಆಂಟಿ ನನ್ನ ಬಗ್ಗೆ ಮಾತಾಡ್ತಾ ಇದ್ರಾ? ಏನಂತ? ಪ್ರತಾಪ ತುಂಬಾ ಒಳ್ಳೆ ಹುಡ್ಗ ಅಂತಿದ್ರು. ಏನಂಟಿ ಇದ್ದಕ್ಕಿದ್ದಾಗ ನನ್ನ ಗುಣಗಾನ ಮಾಡ್ತಾ ಇದ್ದೀರಾ? ಏನ್ ವಿಷಯ? ಮಾಡಕ್ ಕೆಲ್ಸವಿರ್ಲಿಲ್ವಲ್ಲ, ಅದಕ್ಕೆ. ಏನಪ್ಪಾ ಪ್ರತಾಪ, ನನ್ ಮಗಳು ಎಕ್ಸಾಮ್ ಟೈಮು. ಪದೇ ಮನೆಗೆ ಬಂದು ಅವಳು ತಲೆ ಯಾಕೆ ತಿಂತೀಯ ನೀನು? ಆಂಟಿ, ನಾನು ಬಂದಿರೋದೇ ಇವಳಿಗೆ ಮಾರಲ್ ಸಪೋರ್ಟ್ ಕೊಡೋದಕ್ಕೆ. ನಾನು ಒಂದು ಸಲ ಸೆಕೆಂಡ್ ಕೊಟ್ಟೆ ಸಾಕು, ಇವಳಿಗೆ ಓದಿದ್ದೆಲ್ಲ ಮತ್ತೆ ನಕ್ಕ ಬರುತ್ತೆ ಅಲ್ವಾ ರಾಗಿಣಿ? ಹೌದಮ್ಮ, ನನ್ ಪ್ರತಾಪನ ನೆನ್ಸ್ಕೊಂಡ್ರೆ ಸಾಕು, ನನ್ಗೆ ಓದಿದ್ದೆಲ್ಲ ನೆನ್ಪಿಗೆ ಬಂದ್ಬಿಡುತ್ತೆ. ಅವ್ನು ಹೇಳ್ದ, ನೀನ್ ಕೇಳ್ಬಿಟ್ಟೆ. ಏನಪ್ಪ ಪ್ರತಾಪ, ವರ್ಷದಿಂದ ಕೆಲಸ ಹುಡುಕ್ತಾ ಇದೆಯಲ್ಲ, ಎಲ್ಲಾದ್ರೂ ಕೆಲಸ ಸಿಕ್ತಾ? ಇಲ್ಲ ಆಂಟಿ, ಇನ್ನು ಹುಡುಕ್ತಾನೆ ಇದ್ದೀನಿ. ರಾಗಿಣಿನ ಮದುವೆ ಆದ್ರೆ ನನ್ಗೆ ಒಳ್ಳೇದಾಗುತ್ತಂತೆ. ನಿನಗೆ ಒಳ್ಳೇದಾಗ್ಬೋದು, ಆದ್ರೆ ನನ್ ಮಗಳಿಗಾಗ್ಬೇಕಲ್ಲ. ಏನಪ್ಪ, ನನ್ ಮಗಳನ್ನ ಮದ್ವೆ ಆಗಕ್ಕೆ ನಿನ್ ಹತ್ರ ಏನ್ ಹರತೆ ಇದೆ? ನಾನು ಗಂಡ ಆಗಿರ್ಬೇಕು, ಇವಳು ಹೆಣ್ಣಾಗಿರ್ಬೇಕು. ನಾವಿಬ್ರು ಪರಸ್ಪರ ಪ್ರೀತಿ ಮಾಡ್ಬೇಕು. ಇಬ್ರು ಮೆಚ್ಚು ಮದ್ವೆ ಆದ್ರೆ ಮರ್ತ್ ಕೆಳಗಡೆ ಬೇಕಾದ್ರೂ ಬೇಯಿಸ್ಕೊಂಡು ತಿನ್ಬೋದು. ಒಂದ್ ತಿಳ್ಕೊಳ್ಳಿ, ಪ್ರೇಮದಲ್ಲಿ ಬಿದ್ದವ್ರಿಗೆ ಹಸಿವಿನೂ ಆಗಲ್ಲ, ನಿದ್ದೆನೂ ಬರೋದಿಲ್ಲ. ಇಂಥ ಸಿನಿಮಾ ಡೈಲಾಗ್ ಎಲ್ಲ ನನ್ನ ಹತ್ರ ಹೊಡಿಬೇಡ. ಹಸ್ವಾದಾಗ ಮಣ್ಣು ತಿನ್ಬೇಕಾಗುತ್ತೆ. ಈ ಪ್ರತಾಪ ನನ್ ಜೊತೆ ಇದ್ರೆ ನಿಜವಾಗ್ಲೂ ನನ್ಗೆ ಹಸ್ವಾಗಲ್ಲ, ನಿದ್ದೆ ಕೂಡ ಬರಲ್ಲ. ಪ್ರೀತಿಗೆ ಒಂದ್ ಶಕ್ತಿ ಇರುತ್ತೆ. ಮುಚ್ಚೆ ಬಾಯಿ. ಪರೀಕ್ಷೆಗೆ ತಯಾರಾಗದ್ ಬಿಟ್ಟು ಪ್ರೇಮ್ ರೋಗಕ್ಕೆ ಬಲಿ ಆಗ್ತಿದ್ಯಲ್ಲ, ಏನಾಗಿದೆ ನಿನ್ಗೆ? ಆಂಟಿ, ನೀವು ನಮ್ಮಿಬ್ರು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮಲ್ಲಿ ಎಂತೆಂಥ ಪ್ರೇಮ ಕಥೆಗಳಿದೆ ಗೊತ್ತಾ? ರೋಮಿಯೋ ಜೂಲಿಯೆಟ್, ಸಲೀಮ್ ಅನಾರ್ಕಲಿ, ಲೈಲಾ ಮಜ್ನು, ಈ ತರ ಕಥೆಗಳನ್ನ ಓದ್ತಾ ಇರ್ಬೇಕಾದ್ರೆ ಮೈಯಲ್ಲಿ ಒಂಥರ ರೋಮಾಂಚನ ಆಗುತ್ತೆ ಗೊತ್ತಾ?
ಈ ಪುರಾಣ ಹರಿಕತೆ ಎಲ್ಲ ನನ್ನ ಹತ್ರ ಊದ್ಬೇಡ. ನೀನ್ ನಮ್ಮನೆಗ್ ಬರ್ಬೇಡ, ನನ್ ಮಗಳನ್ನ ಕಾಡ್ಬೇಡ ಅಷ್ಟೇ. ರಾಗಿಣಿ, ನೀನ್ ಎಕ್ಸಾಮ್ ಚೆನ್ನಾಗಿ ಮಾಡ್ಲಿ ಅಂತ ಮಾರಲ್ ಸಪೋರ್ಟ್ ಕೊಡೋದಕ್ಕೆ ಅಂತ ಬಂದ್ರೆ ನಿಮ್ಮಮ್ಮ ಮಕ್ ಹೋಗಿತಾ ಇದಾರೆ. ಛೇ ನೋಡು, ನಾನ್ ಚಿಟ್ಕಿ ಹೊಡೆದ್ರೆ ಸಾಕು, ನನ್ನನ್ನು ಮದುವೆ ಆಗೋದಕ್ಕೆ 100 ಹೆಣ್ಗಳು ಕ್ಯೂ ನಿಂತ್ಕೋತಾರೆ. ಈ ವಿಷಯನ ನಿಮ್ಮ ಅಮ್ಮನ್ ಹೇಳು, ನಾನು ಬರ್ತೀನಿ. ಏನಮ್ಮ ನೀನು ಮನೆಗೆ ಬಂದಿದ್ ಬಾಬಿ ಹಳ್ಳಿನ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಮನೆ ತೊಳಿಯ ನೋಡು, ನೀನ್ ನಾನ್ ಹೇಳ್ದ ಕೇಳ್ಬೇಕು, ಇಲ್ಲಾಂದ್ರೆ ನೀನು ಸುಮ್ನೆ ಬಿಡೋದಿಲ್ಲ ನೋಡು. ನನ್ಗೆ ಯಾರ ಮಾತು ಬೇಕಾಗಿಲ್ಲ, ನಾನು ಬದುಕಿದೆ ತಾನೆ. ರಾಗಿಣಿ ರಾಗಿಣಿ ತುಂಬಾ ಚೆನ್ನಾಗಿದೆಯಮ್ಮ. ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ. ಪ್ರೀತಿಗಂತ ಪವರ್ ಇದೆ ಅತ್ತೆ. ನಿನ್ ವಿಷಯ ಬಿಡೆ, ಇವ್ರ ವಿಷಯ ಮಾತಾಡೆ. ಅವ್ರ ವಿಷಯನೇ ಹೇಳ್ತಾ ಇದೀನತ್ತೆ. ಪ್ರೀತಿನಲ್ಲಿ ಬಿದ್ದವ್ರಿಗೆ ಹಸುವಾಗಲ್ಲ ಅಂತ ರಾಗಿಣಿ ಹೇಳಿದ್ದು ಸರಿನೇ. ಅದ್ ಹೇಗೆ ಹೇಳ್ತೀಯಾ? ನಾನು ಊಟ ಮಾಡಿ 2 ದಿವಸ ಆಯ್ತು, ಕಣ್ ತುಂಬಾ ನಿದ್ದೆ ಮಾಡಿ 3 ದಿವಸ ಆಯ್ತು. ನೀನ್ ಬಿಡಮ್ಮ, ಈ ಮನೇಲಿ ಆರಾಮಾಗಿ ಸೆಟ್ಲ್ ಆಗ್ಬಿಟ್ಟಿದ್ಯಾ. ನಿಮ್ ಬಾಯರ್ಕೆಯಿಂದ ಹಾಗೆ ಆಗ್ಬಿಟ್ರೆ ಅದಕ್ಕಿಂತ ನಂಗೆ ಇನ್ನೇನ್ ಬೇಕು? ಯಾಕೆ ಹಾಗಂತ್ಯಾ? ನಮ್ಮ ಯಜಮಾನ್ರು ನನ್ ಕೊಟ್ಟು ಮದ್ವೆ ಮಾಡ್ಕೊಡಿ ಅಂತ ಬಡ್ಕೋತಾನೆ ಇದೀನಿ. ನಾನೇನೋ ತಾಳಿ ಕಟ್ಟಿಸ್ಕೊಳಕ್ ರೆಡಿ, ಆದ್ರೆ ಆವಾಗೇನೆ ಪಾಸಿಂಗ ಕಟ್ಕೊಳಕ್ ರೆಡಿನೇ ಇಲ್ಲ. ಚಂಪಾ, ಮನೆಗ್ ಬಂದವ್ರ ಮುಂದೆ ಈ ರೀತಿ ಟಾಕ್ ಮಾಡ್ತಾ ಇದೆಯಲ್ಲ, ಮನೆ ಕೆಲಸದೊಳಗೆ ಇಷ್ಟೊಂದು ಸಲಿಗೆ ಇರಬಾರ್ದು. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ, ಮುಸ್ರೆ ತಿಕ್ಕ ತಪ್ಪುತ್ತೇನೆ. ಮುಸ್ರೆ ತಿಕ್ದ ಹಾಗೆ ಬಿಟ್ರೆ ಚೆನ್ನಾಗಿರುತ್ತೇನ್ರಿ? ಮುಸ್ರೇನು ತಿಕ್ತೀನಿ, ಟೈಮ್ ಬಂದ್ರೆ ಮನೇಲಿರೋರ್ ಮನ್ಸುಗಳನ್ನ ಕ್ಲೀನ್ ಮಾಡ್ತೀನಿ. ಕರೆಕ್ಟಾಗಿ ಹೇಳ್ದೆ ಚಂಪಾ. ಮೊದಲೇ ನೀನ್ ಸಿಕ್ಕಿದ್ದಿದ್ರೆ ಈ ಮನೆ ಸೊಸೆಯನ್ನಾಗಿ ಮಾಡ್ಕೋತಾ ಇದ್ದೆ. ಇಷ್ಟೊತ್ತೆ ಮೊಮ್ಮಗು ನೆತ್ಕೊಂಡು ಅಂತ ಆಡಿಸ್ತಾ ಇರ್ತಿದ್ದೆ. ಅತ್ತೆ, ಕಥೆ ಎಲ್ಲೋ ಡಿವಿಯೇಷನ್ ತಗೋತಾರೆ. ಈಗ ನಮ್ ಕಣ್ಮುಂದೆ ಇರೋದು ಚಂಪನ್ ವಿಷಯ ಅಲ್ಲ, ಪವಿತ್ರ ಆಂಟಿ ಮಗಳು ರಾಗಿಣಿ ವಿಷಯ. ಅಲ್ಲ ಪವಿತ್ರ ಆಂಟಿ, ಈ ಸಲ ರಾಗಿಣಿ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ರೆ ಏನ್ ಗತಿ? ತಾಯಿಯಾದವಳು ದಬಾಯಿಸ್ಬೇಕಪ್ಪ. ಅಯ್ಯೋ, ಯಾಕೆ ಕೇಳ್ತೀರಾ? ಏನಾದ್ರೂ ಹೇಳಿದ್ರೆ ಸಾಕು ಸಾಯ್ತೀನಿ ಅಂತ ವಿಷ ಬೇರೆ ತಂದಿಟ್ಕೊಂಡಿದ್ದಾಳೆ. ಯಾವ್ಯಾವ ವಿಷಯಕ್ಕೆ ಸಾಯ್ತೀನಿ ಅಂತಿದ್ದಾಳೆ? ಮೊನ್ನೆ ಲ್ಯಾಂಡ್ ಲೈನ್ ಒಂದು ಫೋನ್ ಬಂದಿತ್ತು. ಆ ದರಿದ್ರ ಪ್ರತಾಪನೇ ಮಾಡಿದ್ದ. ನಾನು ರಾಗಿಣಿ ಮನೇಲಿಲ್ಲ ಅಂತ ಹೇಳ್ಬಿಟ್ಟೆ. ಆದ್ರೆ ಇವಳು ಎಲ್ಲಿದ್ಲೋ ಏನೋ ಸುಪ್ನಾತಿ ಓಡ್ ಬಂದವಳೆ. ನಾನು ಮನೇಲಿದ್ರು ಇಲ್ಲ ಅಂತ ಹೇಳ್ತೀಯಾ, ನಾನು ಬದುಕಿರಲ್ಲ ಸಾಯ್ತೀನಿ ಅಂತ ಹೇಳಿ ಮೇನ್ ಸ್ವಿಚ್ಗೆ ಕೈ ಹಾಕಕ್ ಹೋಗ್ಬಿಟ್ಟಿದ್ಲು. ಒಂದ್ ಕೆಲಸ ಮಾಡಮ್ಮ, ಹಾಗೂ ಕರೆಂಟ್ ಬಿಲ್ ಜಾಸ್ತಿ ಆಗ್ಬಿಟ್ಟಿದೆ, ಕರೆಂಟ್ನ ಕಟ್ ಮಾಡಿಸ್ಬಿಟ್ಟು ಸೀಮೆಣ್ಣೆ ಬುಡ್ಡಿ ಇಟ್ಕೊಂಡ್ಬಿಡು. ಆದ್ರೂ ಬಿಡ್ತಾಳ? ಬುಡ್ಡಿನಲ್ಲಿರೋ ಸೀಮೆಣ್ಣೆ ಸುರ್ಕೊಂಡು ಸಾಯ್ತೀನಿ ಅಂತಾಳೆ. ಅಯ್ಯೋ, ಈ ಸಾಯ್ತೀನಿ ಅನ್ನೋವ್ನ ತಪ್ಸಕ್ಕೆ ಯಾರ ಕೈಲೂ ಆಗೋಲ್ಲ. ಮೊನ್ನೆ ದರಿದ್ರ ಪ್ರತಾಪ ಮನೆಗೆ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದ. ಹಾಳಾದವನ್ ಹೋದ್ರೆ ಹೋಗ್ಲಿ ಅಂತ ಒಂದ್ ಗ್ಲಾಸ್ ಟೀ ಕೊಟ್ಟೆ. ಇವಳು ಬಿಸ್ಕತ್ ಕೊಡು ಅಂದ್ಲು. ನನ್ ಬಿಸ್ಕತ್ ಇಲ್ಲ ಅಂದೆ. ಅದಕ್ಕೆ ನನ್ ಪ್ರತಾಪಂಗ್ ಬಿಸ್ಕತ್ ಇಲ್ಲ ಅಂದ್ಮೇಲೆ ನಾನ್ ಬದುಕಿರಲ್ಲ ಸಾಯ್ತೀನಿ ಅಂತ ಹೇಳ್ಬಿಟ್ಲು. ದಿಸ್ ಇಸ್ ರಿಯಲಿ ಟೂ ಮಚ್. ಹಬಿ ಹಬಿ, ನನಗೆಲ್ಲ ಗೊತ್ತಾಗೋಯ್ತು ಕಣ್ರೆ. ಇವ್ರ ಮಗಳು ಲವ್ವಲ್ಲಿ ಬಿದ್ದಿದ್ದಾಳೆ, ಅದಕ್ಕೆ ಸುಮ್ಮನೆ ಕಂಡವ್ರ ಮೇಲೆಲ್ಲ ಸಿಟ್ಟನ್ನ ಮಾಡ್ಕೋತಾ ಇದ್ದಾಳೆ. ಅಲ್ಲ ಪಂಡ್ರಂಗ, ಈ ಮಕ್ಳು ಯಾಕೆ ಹೀಗ್ ಮಾಡ್ತವೆ ಅಂತ. ಮಕ್ಳು ಕಣ್ರಿ, ಅದಕ್ಕೆ ಹಂಗ ಮಾಡ್ತವೆ. ಯಾವಾಗನ ನೀನ್ ಯಾಕೆ ಕೊಡ್ತೀಯೋ? ಅದು ಹಬಿಗೆ ರಾಗಿಣಿ ಕತೆ ಕೇಳಿ ಸಿಕ್ಕಾಪಟ್ಟೆ ದುಃಖ ಆಗ್ತಾ ಇದೆ. ಅದಕ್ಕೆಲ್ಲ ಸುಮ್ಮನೆ ನೀವು ತಪ್ಪಿಸ್ಬೇಡಿ. ಅಲ್ಲ, ಅವ್ರಿಬ್ರು ಒಬ್ರಿಗೊಬ್ರು ಅದೆಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ಇವಳು ಹೇಗೆ ಅವ್ನ ಮೇಲ್ಮೇಲೆ ಬಿದ್ದು ಪ್ರೀತಿ ಮಾಡ್ತಾಳೆ, ಅವನು ಯಾವ ತರ ಇವಳನ್ನ ಲವ್ವಲ್ಲಿ ಕೆಡುಕೊಂಡ, ಈ ತರದ ಒಂದು ಪ್ರೇಮ ಕಹಾನಿ ನನ್ನ ಜೀವನದಲ್ಲಿ ಒದಗಿ ಬರ್ಲಿಲ್ವಲ್ಲ ಅಂತ ನೆನೆಸ್ಕೊಂಡು ದುಃಖ ಪಡ್ತಾ ಇದ್ದೀನಿ. ಯಾಕಪ್ಪ ಪಂಡ್ರಂಗ, ಏನಾಯ್ತು? ಅದು ನೋಡಿ ಪವಿತ್ರ ಆಂಟಿ, ನನ್ನ ಜೀವನದ ಒಂದು ಕಟು ಸತ್ಯವನ್ನು ಇವತ್ತು ನಿಮ್ಮ ಮುಂದೆ ತೆರೆದಿಟ್ಬಿಡ್ತೀನಿ. ನೋಡೋದಕ್ಕೆ ನೀವೇನೋ ಗಟ್ಟಿಯಾಗಿದ್ರ, ನಿಮ್ಮ ಮನಸ್ಸನ್ನು ಕೂಡ ಸ್ವಲ್ಪ ಗಟ್ಟಿ ಮಾಡ್ಕೊಂಬಿಡಿ. ಅದನ್ನ ನೋಡಿ, ನಾನು ಇವ್ರನ್ನ ಮದುವೆಯಾಗಿ ಇಷ್ಟು ವರ್ಷ ಆಯ್ತಲ್ಲ, ಒಂದೇ ಒಂದು ದಿವಸನಾದ್ರು ಇವ್ರು ನನಗೆ ಹೆಂಡತಿ ತರ ನಡ್ಕೊಂಡಿದ್ದಾರೆ ಅಂತ ಕೇಳಿ ನೋಡಿ. ಯಾವತ್ತಾದ್ರೂ ಒಂದು ದಿವಸ ನನ್ನ ಹತ್ರಕ್ಕೆ ಕರೆದು, ಇಲ್ಲ ನಾನು ತೊಡೆ ಮೇಲೆ ಕೂತ್ಕೊಂಡು, ಹಬ್ಬಿ ನೀವು ಹೇಗಿದ್ದೀರಾ ಅಂತ ತಲೆ ಮೇಲೆ ಕೈ ಆಡಿಸಿದ್ರ ಅಂತ ಕೇಳಿ ನೋಡಿ. ಅದು ಹಾಳಾಗೋಗಿ ಪವಿತ್ರ ಆಂಟಿ, ಮದುವೆಯಾಗಿ ಇಷ್ಟು ವರ್ಷ ಆಯ್ತಲ್ಲ, ಇವತ್ತಿನ ತನಕ ಒಂದು ಮುತ್ತ ಇಲ್ಲ, ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ತುಂಬ ಇಲ್ಲ, ಡಿಂಗ್ ಡಂಗ್ ಇಲ್ಲ. ಡಿಂಗ್ ಡಂಗ್ ಮನೆ ಹಾಳಾಗೋಗ್ಲಿ ರೀ. ದೈ ಕುಟುಂಬಿದು ಹಬಿ, ಡೋಂಟ್ ಟಾಕ್ ರಬಿಶ್. ಈಗ ಟಾಪಿಕ್ ಇರೋದು ರಾಗಿಣಿದು. ರೇ, ಕಂಡವ್ ಜೀವನ ಉದ್ಧಾರ ಮಾಡ್ತಿರಲ್ಲ, ಯಾವತ್ತಾದ್ರೂ ಕಟ್ಕೊಂಡ್ರೆ ಗಂಡನ ಬದುಕನ್ನ ಹಸನ ಮಾಡಬೇಕು ಅಂತ ಯೋಚನೆ ಮಾಡಿದ್ರೇನ್ರಿ ನೀವು? ಹಬಿ, ನೀವು ಮೊದಲು ರಾಗಿಣಿ ಲೈಫ್ ನ ಸೆಟ್ರೇಟ್ ಮಾಡಿ, ಆಮೇಲೆ ನಾನು ನಿಮ್ ಲೈಫ್ ನ ಸೆಟ್ರೇಟ್ ಮಾಡ್ತೀನಿ ಅಂತ ನಮ್ಮಿಬ್ಬರು ದಾಂಪತ್ಯಕ್ಕೆ 4 ವರ್ಷ ತುಂಬಿಸ್ಬಿಟ್ರಿ. ರೇ, ಬರೀ ಕಂಡವ್ರ ಜೀವನ ಉದ್ಧಾರ ಮಾಡ್ಬಿಟ್ಟು ನಾನು ಹಾಳಾಗೋದ್ನಲ್ಲ ರೇ. ನನ್ನ ಬದುಕು ಹಸನಾಗದ್ ಯಾವಾಗ? ನನ್ನ ಕಟ್ಕೊಂಡಾಗ ಪಾಂಡ್ರಂಗ,
ಮಗ ನಿನ್ ಜೀವನ ಬಿಡು ಹೇಗೋ ಸರಿ ಹೋಗುತ್ತೆ ಮೊದಲು ನನ್ನ ಮಗಳ ಜೀವನ ಸರಿ ಮಾಡಪ್ಪ. ಪವಿತ್ರ ಆಂಟಿ, ನಿಮ್ಮ ಮಗಳ ಬದುಕು ಹಸನಾದ್ರೆ ಇವರು ನಮ್ಮ ಬದುಕಿಗೆ ಅದೇನೋ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮಗಳದ್ದು ಒಂದು ಕೇಸು ಅಂತ ನಾನು ತಗೋತೀನಿ. ನೀವೇನು ಯೋಚನೆ ಮಾಡಬೇಡಿ. ಈ ಪ್ರೀತಿ ಈ ಪ್ರೇಮ ಇದೆಯಲ್ಲ, ಆ ಸಬ್ಜೆಕ್ಟಲ್ಲಿ ನಾನು ವಿತೌಟ್ PhD ಒಂಥರ ಡಾಕ್ಟರ್ ಇದ್ದಂಗೆ, ಒಂಥರ ಮಾಸ್ಟರ್ ಇದ್ದಂಗೆ. ಈ ಪ್ರೀತಿ ಅನ್ನೋದು ಇದೆಯಲ್ಲ, ಅದು ಬೇಕು ಅನ್ನೋರಿಗೆ ಸಿಕ್ಕಲ್ಲ, ಬೇಡ ಬೇಡ ಅನ್ನೋರಿಗೆ ಅದು ಪದೇ ಪದೇ ಹುಡುಕೊಂಡು ಬರ್ತಾನೆ ಇರುತ್ತೆ. ಅಯ್ಯೋ ನಿನ್ ಪುರಾಣ ಹರಿಕತೆ ಎಲ್ಲ ಬೇಡಪ್ಪ, ಮೊದ್ಲು ನನ್ನ ಮಗಳಿಗೆ ಬುದ್ಧಿ ಹೇಳು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ. ಆ ರಾಗಿಣಿನ ನಮ್ಮನೆ ಕಳಿಸ್ಕೊಡಿ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಏನಮ್ಮ ರಾಗಿಣಿ, ಅಲ್ಲ ನಿನ್ನನ್ನು ನೋಡಿ ಅದು ಎಷ್ಟು ದಿವಸ ಆಯ್ತು ಅಂತ. ಹೇಗಿದೆಯಾ? ಚೆನ್ನಾಗಿದೆಯಲ್ವಾ? ಚೆನ್ನಾಗಿರೋಕ್ ನಮ್ಮಮ್ಮ ಬಿಟ್ರೋ ತಾನ. ಭಾಗ್ಯತೆಗೆ ಈ ಮಗಳ ಭವಿಷ್ಯ ಚೆನ್ನಾಗಿರಲಿ ಅಂತ ಬಯಸೋ ತಾಯಂದ್ರ ಬಗ್ಗೆ ಕೇಳಿದ್ದೆ. ಈ ಮಗಳ ಭವಿಷ್ಯನ ಹಾಳಾಗೋಗ್ಲಿ ಅಂತ ಬಯಸೋ ತಾಯಂದ್ರ ಬಗ್ಗೆ ಇಲ್ಲಿ ತನಕ ನಾನು ಯಾವತ್ತೂ ಕೇಳಿರ್ಲಿಲ್ಲಮ್ಮ. ನಮ್ಮಮ್ಮನ ಇದಾರಲ್ಲ, ಏನು ಹೇಳ್ತಾ ಇದೀಯ ನೀನು? ಇದು ಕಟು ಸತ್ಯ. ಯಾವಾಗ್ಲೂ ನಮ್ಮಮ್ಮ ನನಗೆ ಬೈತಾನೆ ಇರ್ತಾರೆ. ಪ್ರತಾಪ್ ಜೊತೆ ಓಡಾಡ್ಬೇಡ, ಪ್ರತಾಪಂಗೆ ಫೋನ್ ಮಾಡ್ಬೇಡ ಅಂತಾರೆ. 24 ಗಂಟೆ ಓದು ಅಂದ್ರೆ ಎಂತವ್ರಿಗೂ ಬೇಜಾರಾಗಲ್ವಾ ಹೇಳಿ ಅಂಕಲ್? ನೀನು ನನ್ನನ್ನು ಅಂಕಲ್ ಅಂದಮ್ಮ. ತುಂಬ ಸಂತೋಷ ನಮ್ಮ. ಅದು ನಿನ್ನ ಹತ್ರ ಒಂದು ವಿಚಾರ ಹೇಳ. ಹೇಳಿ ಅಂಕಲ್. ಬೇಡ ಬಿಡಮ್ಮ, ನೀನು ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತೀಯೋ ಇವಾಗ. ನೀವು ಹೀಗಂದ್ರೆ ನಂಗೆ ಬೇಜಾರಾಗೋದು, ಅದೇನು ಅಂತ ಹೇಳಿ ಅಂಕಲ್. ನಿಮ್ಮಮ್ಮ ಇದಾರಲ್ಲ, ಇದಾರ. ಅವರು ಸರಿ ಇಲ್ಲಮ್ಮ. ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ಈಗ ನಿಮ್ಮಮ್ಮ ಸರಿ ಇಲ್ಲ ಅಂತ ನಿನಗೆ ಯಾತಕಮ್ಮ ಅನಿಸ್ತಾ ಇದೆ? ಮೊನ್ನೆ ನಾನು ಪ್ರತಾಪನ್ ಜೊತೆ ಸಿನಿಮಾಗೆ ಹೋಗಿದ್ದೆ. ಅದಕ್ಕೆ ನಮ್ಮಮ್ಮ ದೊಡ್ಡ ರಂಪ ರಾಮಾಯಣ ಮಾಡ್ಬಿಡೋದ. ಬರ್ತಾರೆ ಬೈತಾರೆ ಹೋಗ್ತಾರೆ, ಬರ್ತಾರೆ ಬೈತಾರೆ ಹೋಗ್ತಾರೆ. ನಾನು ಎಷ್ಟು ಅಂತ ಬೈಸ್ಕೊಳ್ಳಿ. ಈ ಹದಿಹರೆಯದವರ ಪ್ರೀತಿ ಏನು ಅಂತ ಈ ಮುದಿ ಮಂದಿಗೆ ಗೊತ್ತಾಗಲ್ಲ ಕಣಮ್ಮ. ಕರೆಕ್ಟ್ ಅಂಕಲ್. ನಾನು ಪ್ರತಾಪ್ ಮದ್ವೆ ಆಗ್ತೀವಿ ಅಂದ್ರೆ ನಮ್ಮಮ್ಮ ಪ್ರತಾಪನೇ ಸರಿ ಇಲ್ಲ ಅಂತಾರೆ. ನಿಮ್ಮಮ್ಮ ಹೇಳ್ತಾ ಇರೋದು ಸರಿ. ಆ ಪ್ರತಾಪನ್ ಕ್ಯಾರೆಕ್ಟರ್ ಸರಿ ಇಲ್ವಂತೆ, ಅವ್ನ ಕೆಲಸ ಕಾರ್ಯ ಏನೂ ಇಲ್ವಂತೆ. ಇವತ್ತಿಲ್ಲ ಅಂದ್ರೆ ಏನಾಯ್ತು, ಮುಂದೆ ಸಿಗುತ್ತಪ್ಪ. ಮುಂದೆ ಸಿಗುತ್ತೆ ಅಂತ ಇವತ್ತು ನಿನ್ ಮ್ಯಾರೇಜ್ ಆದ್ರೆ ಮುಂದೆ ಕಷ್ಟ ಪಡ್ಬೇಕಾದವಳು ನೀನೆ. ನೋಡು ರಾಗಿಣಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಆ ಅಯೋಗ್ಯನ ಮರ್ತು. ಯಾರು ಅಯೋಗ್ಯ? ಪ್ರತಾಪ್ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಬರೀ ಪ್ರೀತಿ ಮಾಡ್ಕೊಂಡೇ ಇದ್ಬಿಟ್ರೆ ಜೀವನಕ್ಕೆ ಏನ್ ಮಾಡ್ತೀರಾ? ಅಂತ ದಿನ ಏನಾದ್ರು ಬಂದ್ರೆ ಖಂಡಿತ ನಾನು ಬದುಕಿರೋದಿಲ್ಲ. ವಿಷ ರೆಡಿಯಾಗೇ ಇದೆ. ನಾನಂತೂ ಪ್ರತಾಪ್ನ ಮರೆಯೋದಿಲ್ಲ. ಜಗದೀಶ, ನಾನೇನೋ ಮುಳ್ಳಿಂದ ತೆಗಿಯೋಣ ಅಂತ ಸ್ಕೆಚ್ಚು ಸ್ಕೀಮು ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೆ. ನೀವು ಬಂದು ಡಬ್ಲ ತಗೊಂಡು ಎಬ್ಬಿ ಕೀಬು ರಸ್ಕಿ ಗಾಯ ಎಲ್ಲ ಮಾಡಿ ಹಾಳು ಮಾಡಿ ಹಾಕ್ಬಿಟ್ರಿ. ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಪ್ರತಾಪನ್ ಬಿಡಲ್ಲ ಅಂತಿದ್ದಾಳಲ್ಲಪ್ಪ ನನ್ನ ಮಗಳು. ಆಂಟಿ, ಒಂದು ಕೆಲಸ ಮಾಡಿ, ನಿಮ್ಮ ಮಗಳು ಪ್ರಾಣ ಬಿಡೋಕ್ಕಿಂತ ಮುಂಚೆ ನೀವೇ ಪ್ರಾಣ ಬಿಟ್ಬಿಡಿ. ನಾನ್ ಸಾಯಕ್ ಸಿದ್ಧವಾಗಿದ್ದೀನಿ, ಆದ್ರೆ ಯಾವ ತರ ಸಾಯ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅದು ಒಂದು ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ನಾವು ದುಡ್ಡು ಖರ್ಚು ಮಾಡಿ ವಿಷಯ ತಂದ್ರೂ ಫಸ್ಟ್ ಕ್ವಾಲಿಟಿ ವಿಷಯ ನಮ್ಗೆಲ್ಲೂ ಸಿಕ್ಕಲ್ಲ, ಟಕ್ ಅಂತ ಪ್ರಾಣ ಹೋಗಲ್ಲ. ಇನ್ನು ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಕೊಂಡು ಪ್ರಾಣ ಬಿಡಿ ಅಂದರೆ ಟೈಮ್ ಸರಿಯಾಗಿ ರೈಲ್ ಬರಲ್ಲ. ಜಾಸ್ತಿ ಹೊತ್ತು ಮಲಗಿದ್ರೆ ಯಾವನಾರು ಬಂದು ಮಕ್ ಹೋಗಿ ಎಬ್ಬಿಸ್ಬಿಡ್ತಾನೆ. ಇನ್ನು ಏನಕ್ಕಳೆ ಅಂತ ಐಡಿಯಾ ಕೊಡೋಣ ಅಂತ ಇದ್ದೆ, ನಿಮ್ಮ ಭಾರಕ್ಕೆ ಹಗ್ಗ ತಡೆಯಲ್ಲ. ನೀವೇನು ಮಾಡ್ತೀರಿ ಅರ್ಥ ಮಾಡ್ತಾರೆ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಮಗಳು ಟ್ರ್ಯಾಕಿಗೆ ಬರಬೇಕು ಅಂದ್ರೆ ನೀವು ಪ್ರಾಣ ಬಿಡಲೇಬೇಕು. ನನ್ನ ಮಗಳು ಟ್ರ್ಯಾಕಿಗೆ ಬರ್ತಾಳೆ ಅಂದ್ರೆ ನಾನು ಈಗಲೇ ಸಾಯಕ್ ರೆಡಿ ಆಗಿದ್ದೀನಿ. ಬಾವಾ ನಾನು ಹೇಳೋ ವಿಷಯ ನೀವು ಕೇಳಿದ್ರೆ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರಾ. ಮೊದಲು ಬೊಗಳು, ಆಮೇಲೆ ಸಾಯೋದು ಬಿಡೋದು ಯೋಚನೆ ಮಾಡಿ. ಯಾವುದಕ್ಕೂ ಗುಂಡಿಗೆನ ಗಟ್ಟಿ ಮಾಡ್ಕೊಳ್ಳಿ. ಗೊತ್ತು ತಾನೆ ರೇ, ನಾನು ಯಾರು ಹೊತ್ತು ಗೊತ್ತು ತಾನೆ. ಹೇಳಿ ಕೇಳಿ ಗಂಡುಗಲಿ ಒಂದ್ಸದ ಕಟ್ಟ ಕಡಿಕೊಂಡು ಪಾಂಡುರಂಗ ಗಂಡುಗಲಿ ಕಣೋ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಈ ಪಿರಂಗಿ ಬರುತ್ತಲ್ಲ ಅದಕ್ಕೆ ನಾವು ಹಿಂದೆ ಒಂದು ತೂತು ಮುಂದೆ ಒಂದು ತೂತು. ಅಯ್ಯೋ ನಾಯಿ, ಅದು ಏನು ಅಂತ ಬೊಗಳು ತಾಯಿ. ನಮ್ಮ ಪವಿತ್ರ ಆಂಟಿ ಇದ್ರಲ್ಲ, ನಿಮ್ಮ ಪವಿತ್ರ ಆಂಟಿನಪ್ಪ. ಆಯ್ತು ಬಾಬಾ, ನಿಮ್ಮ ಪವಿತ್ರ ಆಂಟಿನೇ. ಅವರು ನಂದಿ ಬೆಟ್ಟದ ಮೇಲಿಂದ ಬಿದ್ದು ಪ್ರಾಣ ಬಿಟ್ಬಿಟ್ರಂತೆ. ಗಟ್ಟು ಮುಟ್ಟಾಗಿರೋ ನಮ್ಮ ಪವಿತ್ರ ಆಂಟಿನ ಸಾಯಿಸ್ತೀಯನೋ ನೀನು? ನನಗೂ ಈ ಸುದ್ದಿ ಬಂತು. ಏನಂತಾನೋ? ಪವಿತ್ರ ಆಂಟಿ ನಂದಿ ಬೆಟ್ಟದ ಮೇಲಿಂದ ಬಿದ್ದು ಡೈ ಆಗ್ಬಿಟ್ರಂತೆ. ಅಂಕಲ್, ರಾಗಿಣಿ, ಏನಮ್ಮ ಇದು ಪೊಲೀಸ್ನವ್ರ ಜೊತೆ ಕರ್ಕೊಂಡ್ಬಿಡ್ತೀಯಾ ಅಂತ ತಪ್ಪು ನಾನು ಏನಮ್ಮ ಮಾಡಿದೆ? ನಮ್ಮಮ್ಮ 2 ದಿನದಿಂದ ಮನೆಗೆ ಬಂದಿರ್ಲಿಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಸ್ಟೇಷನ್ಗೆ ಹೋಗಿದ್ದೆ. ಇವ್ರು ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದ್ರು. ಈಗ ನಾನು ವಿಚಾರಣೆ ಮಾಡಬಹುದಾ? ಏನು ವಿಚಾರಣೆ ಸಾ? ಏನಮ್ಮ ರಾಗಿಣಿ, ನಿಮ್ ತಾಯಿ ಇದೇ ಮನೆಗೆ ನಾ ಕೊನೆ ಸಲ ಬಂದಿದ್ದು? ಹೌದು ಇನ್ಸ್ಪೆಕ್ಟರ್, ಈ ಮನೆಗೆ ಬಂದು ಮಾತಾಡ್ಕೊಂಡು ಹೋಗಿದಾರೆ ಅಂತ ಗೊತ್ತು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಏನೇನ್ ನಡೀತು ಡೀಟೇಲ್ ಆಗಿ ಹೇಳ್ಬಿಡಿ, ಇಲ್ಲ ಅಂದ್ರೆ ಎಲ್ಲರನ್ನು ಹೋಲ್ಸೇಲ್ ಆಗಿ ಹೇಳ್ಕೊಂಡು ಹೋಗಿ ಬೆಂಡ್ ಎತ್ತು ಬಿಡ್ತೀನಿ. ಸರ್, ಅದೇನೇ ನಡೀತು ಅಂತ ಎಲ್ಲ ಹೇಳ್ಬಿಡ್ತೀನಿ ಸರ್. ಇವ್ರ ತಾಯಿ ಪದೇ ಪದೇ ನನ್ನ ಹತ್ರ ಹೇಳ್ತಾ ಇದ್ರು, ಅದು ನನ್ನ ಮಗಳು ಸರಿ ಇಲ್ಲ, ಬೆಳೆದ ಮಗಳು ಡಿಗ್ರಿ ಪರೀಕ್ಷೆಗೆ ನಾನು ಕೂತ್ಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಅಪ್ಪಿ ಅವಳು ಏನಾದರೂ ಪರೀಕ್ಷೆ ಬರೆದೇನೆ ಫೇಲ್ ಆಗಿಬಿಟ್ಲು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಅವಮಾನ ಆಗುತ್ತೆ. ಅದು ಅಲ್ಲದೆ ಯಾವನೋ ಅಪಪೋಲಿ ಪ್ರತಾಪ್ ಅನ್ನೋನಿಂದ ತಿರುಗ್ತಾ ಇದ್ದಾಳೆ, ಇದರಿಂದ ನನಗೆ ಅವಮಾನ ಆಗುತ್ತೆ ಅಂತ ಹೇಳ್ತಾ ಇದ್ರು ಸರ್. ಪವಿತ್ರ ಅವರು ಇಲ್ಲಿಂದ ಎಲ್ಲಿಗೆ ಹೋದ್ರು? ಯಾವಾಗ್ಲೂ ಮನೆಯಿಂದ ಹೊರಡ್ಬೇಕಾರೆ ಜಾಜಿ ಹೋಗ್ ಬರ್ತೀನಮ್ಮ ಅಂತ ಹೇಳಿ ಹೋಗ್ತಾ ಇದ್ರು. ಆದ್ರೆ ಅವತ್ತು ಹೋಗ್ ಬರ್ತೀನಿ ಅಂತ ಹೇಳೇ ಇಲ್ಲ. ಹೋಗ್ತೀನಿ ಅಂತ ಅನ್ಕೊಂಡು ಹೋಗೇ ಬಿಟ್ರು. ವಾಪಸ್ ಬರ್ಲೇ ಇಲ್ಲ. ಅಳಬೇಡಮ್ಮ, ಸಮಾಧಾನ ಮಾಡ್ಕೋ. ಟಿಪ್ಪು ಟಾಪತ್ರ
ಈ ಬಟ್ಟೆ ಸಿಕ್ತು ಯಾರ್ದು ಅಂತ ನೋಡಿ. ಇದು ನಮ್ಮ ಅಮ್ಮನ ಸೀರೆ. ಕೊನೆ ಸಲ ನಮ್ಮ ಮನೆಗೆ ಬಂದಾಗ ಇದನ್ನೇ ಹಾಕೊಂಡ್ ಬಂದಿದ್ರು ಅಲ್ವೇನ್ರಿ? ಇದೆ ಸರಿ. ಈ ಹ್ಯಾಂಡ್ ರೈಟಿಂಗ್ ಯಾರ್ದು ನೋಡಮ್ಮ. ಇದು ನಮ್ಮ ತಾಯಿದೆ. ನನ್ನ ಮಗಳು ಸರಿ ಇಲ್ಲ, ಆ ಪ್ರತಾಪ್ ಅನ್ನೋ ಅಯೋಗ್ಯನಿಂದ ಹೋಗ್ತಾ ಇದ್ದಾಳೆ. ನನ್ನ ಒಂದೇ ಒಂದು ಆಸೆ ಅಂದರೆ ಅವಳು BCom ಡಿಗ್ರಿ ಪಡಿಬೇಕು. ಅವಳು ಫೇಲ್ ಆಗೋದನ್ನ ನೋಡಕ್ ಮುಂಚೆ ನಾನು ಸತ್ತೋಗ್ತಾ ಇದ್ದೀನಿ. ಅದರಿಂದ ನನ್ನ ಸಾವಿಗೆ ನಂದಿ ಬೆಟ್ಟ ಎತ್ತರ ಇರೋದೇ ಕಾರಣ ಅಂತ ಬರೆದಿಟ್ಟು ಸತ್ತೋಗಿದಾರಲ್ಲಮ್ಮ. ಎಲ್ಲ ಹೋಗಾದ್ಮೇಲೆ ಹತ್ರ ಏನ್ರಿ ಬಂತು ಪ್ರಯೋಜನ? ನಮ್ಮರಾಗಲಿ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕು ಅಂದ್ರೆ ಅವರ ಆಸೆನ ನೆರವೇರಿಸಬೇಕಾದ್ದು ನಿನ್ನ ಕರ್ತವ್ಯ ಕಣಮ್ಮ. ಸರ್, ಸೀರೆ ಏನೋ ಸಿಕ್ಬಿಡ್ತು, ಬಾಡಿಯಲ್ಲಿ ಸರ್? ನಾವು ಎಷ್ಟೆಷ್ಟೋ ಪ್ರಯತ್ನ ಪಟ್ಟು ಬಾಡಿ ಮಾತ್ರ ಸಿಕ್ಕಲೇ ಇಲ್ಲ. ಮತ್ತೆ ಸೀರೆ ಹೆಂಗ್ ಸಿಕ್ತು? ಮರಕ್ಕೆ ನ್ಯಾತ್ ಹಾಕೊಂಡಿತ್ತು, ಹೊರಗೋದ್ರೆ ಇನ್ಯಾರು ಉಟ್ಕೊಳಕ್ಕಾಗಲ್ವಲ್ಲ ಅಂತ ಉಸಾರ ಗುಡಿಸ್ಕೊಂಡ್ ಅಣ್ಣಯ್ಯ ಅಣ್ಣಯ್ಯ, ರಾಗಿಣಿ ಸಿಕ್ಕಿದ್ಲು. ಅವಳು ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳಂತೆ. ಸ್ವೀಟ್ ಕೊಟ್ಟಿದ್ದಾಳೆ, ತಗೋ ತಿನ್ನು. ಈಗ ಸಿಹಿ ತಿಂದ್ರೆ ಏನಮ್ಮ ಬಂತು ಪ್ರಯೋಜನ? ಏನ್ ಬಾಬಾ ಹೀಗಂತೀರಾ? ರಾಗಿಣಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಅವ್ರ ತಾಯಿ ಆಸೆ ಈಡೇರಿಸಿಲ್ವೇ? ಲೇ, ಸಂತೋಷ ಪಡೋದಕ್ಕೆ ಅವ್ರ ತಾಯಿನೇ ಇಲ್ವಲ್ಲೋ. ನಿಮಗೆ ಸಿಹಿ ತಿನ್ನಕ್ಕಾದ್ರೆ ಹೇಗೋ ಮನ್ಸು ಬರುತ್ತೆ? ಏನು ಪ್ರೀತಿನೋ ಏನು ಪ್ರೇಮನೋ, ಈಗಿನ ಕಾಲದ ಮಕ್ಕಳನ್ನ ನಂಬಕ್ಕೆ ಆಗಲ್ಲ. ಯಾಕೋ ಸಿಹಿ ತಿನ್ನೋಕೆ ಮನಸ್ಸಾಗ್ತಿಲ್ವಲ್ಲ. ಅತ್ತೆ ಅವ್ರೆ, ನಿಮಗೆ ಸಿಹಿ ತಿನ್ನ ಮನ್ಸಾಗ್ತಿಲ್ಲ ಅಂದ್ರೆ ಆ ಸಿಹಿನ ಈ ಡಬ್ಬದಲ್ಲಿ ಹಾಕಿ ನಾವೇ ತಿನ್ಕೋತೀವಿ. ಏನು ಯಜಮಾನ್ರೆ, ಆ ಪ್ರತಾಪ ಜಾಸ್ತಿ ಆಗೋಗಿದೆ. ಯಾವ ಪ್ರತಾಪನೇ? ಅದೇ ಆ ರಾಗಿಣಿ ಪ್ರತಾಪ. ಏನು ಅಂತದ್ದೇನು ನೋಡಿದೆ? ನಾನು ತರಕಾರಿ ತಗೊಂಬರೋದಕ್ಕೆ ಅಂತ ಮಾರ್ಕೆಟ್ ಹೋಗಿದ್ನಲ್ಲ, ಅವನಲ್ಲಿ ಯಾವುದೋ ಹುಡುಗಿ ಪಟಾಯಿಸ್ತಾ ಇದ್ದ. ಆಗ್ಲೇ ಗೊತ್ತಾಯ್ತು ಅವ್ನು ಸರಿಗಿಲ್ಲ ಅಂತ. ಇಷ್ಟು ಹೇಳ್ದಲ್ವಾ, ನಾನು ಅವನ್ನ ಫಾಲೋ ಮಾಡ್ತೀನಿ ಬಿಡಿ. ಕಂಗ್ರಾಟ್ಸ್ ರಾಗಿಣಿ, ಅಂತೂ ನಿಮ್ಮ ಅಮ್ಮನ ಆಸೆನ ಈಡೇರಿಸ್ಬಿಟ್ಟಲ್ಲ. ಆದ್ರೆ ಇದನ್ನ ಕೇಳಿ ಸಂತೋಷ ಪಡೋದಕ್ಕೆ ನಮ್ಮಮ್ಮನೇ ಇಲ್ವಲ್ಲ. ನಿಮ್ಮಮ್ಮ ಇಲ್ಲ ಅಂದ್ರೆ ಏನಂತೆ, ನಾನಿದ್ದೀನಲ್ಲ. ಇನ್ನು ಮುಂದೆ ನೀನು ಸ್ವಚ್ಛಂದ ಅಕ್ಕಿ, ಫ್ರೀ ವರ್ಡ್. ಪ್ರತಾಪ್, ಈಗ ನೀನೇ ನನಗೆಲ್ಲ, ಆದ್ರೆ ನಮ್ಮಪ್ಪ ಮನೆ ಬಗ್ಗೆ ಡೋಂಟ್ ಕೇರು. ರಾಗಿಣಿ, ನಾನಿದ್ದೀನಲ್ಲ, ಮುಂದಿನ ತಿಂಗಳು ನಾವಿಬ್ರು ಮದುವೆ ಆಗೋಣ. ಈ ಇಡೀ ಆಸ್ತಿಗೆಲ್ಲ ನೀನೇ ಓಡ್ತಿ, ನಾನೇ ನೀನು ಉಸಿರು. ಮಗಳೇ, ಯಾರು ಯಾರು? ನಾನು ನಿಮ್ಮಮ್ಮ. ನನ್ನ ಆಸೆ ಅರ್ಧ ಮಾತ್ರ ನೆರವೇರಿದೆ, ಇನ್ನು ಅರ್ಧ ಹಾಗೆ ಇದೆ. ನಿನ್ ದೆವ್ವಾಗಿ ಬಂದಿದ್ಯಾ? ಬೇಡ, ನಾನು ನಿನ್ನ ಏನು ಮಾಡೋದಿಲ್ಲ. ಆ ಪ್ರತಾಪ ಸರಿ ಇಲ್ಲ. ನೀನೇನಾದ್ರೂ ಅವನನ್ನ ಮದುವೆ ಆದ್ರೆ ನಾನು ಅವನ ರಕ್ತನ ಘಟ 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 ಅಂತ ಕುಡಿದು ಬಿಡ್ತೀನಿ. ನೋಡಮ್ಮ ರಾಗಿಣಿ, ಈ ಅಮ್ಮ ಒಳ್ಳೆ ದೆವ್ವ ಆಗಿರ್ತಾಳೆ. ಈ ಸೊಸೆಗಳು ದೆವ್ವ ಆದ್ಮೇಲೆ ಕಷ್ಟ. ಆದ್ರೆ ನಮ್ಮಮ್ಮ ಪ್ರತಾಪ ಸರಿ ಇಲ್ಲ, ಅವನ ಮದ್ವೆ ಆಗ್ಬೇಡ ಅಂತಳಲ್ಲ. ಪ್ರತಾಪನ್ ಕೆಲಸ ಸಿಕ್ಕಿ 15 ದಿವಸ ಆಗಿದೆ. ಏನಮ್ಮ ಹೇಳ್ತಾ ಇದೀಯ ನೀನು? ಹೌದು ಅಂಕಲ್, ABC ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ. 50,000 ರೂಪಾಯಿ ಸಂಬಳ ಅಂತೆ. ರಾಗಿಣಿ, ನನ್ನನ್ನ ಮದ್ವೆ ಆಗು, ನಿಮ್ ತಾಯಿ ಆಸೆನ ನೆರವೇರಿಸು ಅಂತ ಹೇಳಿದಾನೆ. ಅಲ್ಲ, ಆ ಯೋಗ್ಯನಿಗೆ 50,000 ರೂಪಾಯಿ ಸಂಬಳ ಅಂದ್ರೆ ನಮಗಂತೂ ಪಾಂಡ್ರಂಗ ಆಶ್ಚರ್ಯ ಆಗ್ತಾ ಇದೆಯಪ್ಪ. ಅವನ್ನ ಬರಕ್ ಹೇಳಿದೀನಿ, ನಿಮ್ಗೆ ಗೊತ್ತಾಗುತ್ತೆ. ಬರ್ಲಿ, ನಾವು ಅದಕ್ಕೆ ಆಯ್ತಾ ಇದ್ದೀವಿ. ಹಾಯ್ ರಾಗಿಣಿ. ಹಾಯ್, ಇವನೇ ಪ್ರತಾಪ. ಹ್ಯಾಂಡ್ಸಮ್ ಆಗಿದ್ದಾನಲ್ವಾ? ಹೊಟ್ಟೆ ಒಂದು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ರೆ ಹ್ಯಾಂಡ್ಸಮ್ ಆಗಿದ್ದಾನೆ ಕಣಮ್ಮ. ಲವ್ ರಜಾ, ಉಸುರು ಯಾಕೆ ಒಳಗೆ ಕೇಳ್ಕತ್ತಿ, ಆಚೆಗೆ ಬಿಡು. ನೋಡಮ್ಮ ರಿಯಾಲಿಟಿ. ರಾಗಿಣಿ, ಈಗ ನಿಮ್ಮ ತಾಯಿ ಆಸೆ ಈಡೇರ್ತಾ ಇದೆ. ನಿಮ್ಮ ತಾಯಿ ಏನು ಹೇಳ್ತಾ ಇದ್ರು? ನಿನಗೆ ಡಿಗ್ರಿ ಮುಗಿಬೇಕು, ನನಗೆ ಕೆಲಸ ಸಿಗಬೇಕು ಅಂತ ಹೇಳ್ತಾ ಇದ್ರಲ್ಲ. ಈಗ ನನಗೆ ಕೆಲಸ ಸಿಕ್ಕಿದೆ. ABC ಕಂಪನಿಯಲ್ಲಿ ಅಕೌಂಟೆಂಟ್ ಪೋಸ್ಟ್ ಕೆಲಸ ಸಿಕ್ಕಿದೆ. ತಿಂಗಳಿಗೆ ಸಂಬಳ ಎಷ್ಟು ಗೊತ್ತಾ? 50,000. ಈಗೇನಂತೀರಾ ಅಂಕಲ್? ಬರೋರು ಬರ್ತಾರಲ್ಲ ಅವಾಗ ಅವ್ರು ಹೇಳ್ತಾರಮ್ಮ. ಎಕ್ಸ್ಕ್ಯೂಸ್ ಮಿ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್. ಅಲ್ಲ, ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ABC ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜ್, ಉಮೇಶ್ ರಾಜ್. ನಮ್ಮ ಕಂಪ್ನಿ ಹೆಸರು ಹೇಳ್ಕೊಂಡು ಸಾಕಷ್ಟು ಜನ ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತಾಯ್ತು. ಅದರಲ್ಲೂ ಅವನ ಹೆಸರೇನು? ಪ್ರತಾಪ್. ಅವನು ನಿಮ್ಮನೆಗೆ ಬಂದಿದೆ ಅಂತ ನನಗೆ ವಿಷಯ ಗೊತ್ತಾಯ್ತು. ಇಲ್ಲಿ ಪ್ರತಾಪ್ ಅಂದ್ರೆ ಸರ್. ಓ, ನೀನೇನ ಪ್ರತಾಪ್? ಹೌದು ಸರ್, ನಿಮ್ ಕಂಪ್ನಿಲೇ ಕೆಲಸ ಮಾಡ್ತಾ ಇರೋದು. ತಿಂಗಳಿಗೆ 50,000 ರೂಪಾಯಿ ಸಂಬಳ ಅಂತೆ. ನನಗೆ ಗೊತ್ತಿಲ್ಲದೆ ನನ್ನ ಕಂಪ್ನಿನಲ್ಲಿ ನಿನಗೆ ಯಾವಾಗ ಕೆಲಸ ಸಿಕ್ತು? ಹೌದು, ನೀನು ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋದು ಹೇಳಲೇ. ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಸುಳ್ಳು ಹೇಳಿದ್ಯಾ? ಹೌದು ರಾಗಿಣಿ. ಏಯ್,
ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸತಿ ನನ್ನ ಕಂಪ್ನಿ ಹೆಸರು ಹೇಳ್ಕೊಂಡು ತಿರ್ಗಾಡಿದ್ರೆ ಓಡಾಡಿಸ್ಕೊಂಡು ಹೊಡಿತೀನಿ. ಇನ್ನೊಂದ್ಸಲ ಸುಮ್ಮನೆ ಬಿಡಬಾರ್ದು. ನಡಿ, ಪೊಲೀಸರಿಗೆ ಒಪ್ಪಿಸ್ತೀನಿ. ನೋಡು, ಅವ್ರು ಹೇಳ್ತಿದ್ದಾರೆ ಅಂತ ಬಿಡ್ತಾ ಇದ್ದೀನಿ. ಬದ್ಮಾಶ್ ರಾಸ್ಕಲ್. ಲೇ 50,000 ರೂಪಾಯಿ ಸಂಬಳ ಸಿಕ್ಕುತ್ತೆ ಅಂತ ಮೋಸ ಮಾಡ್ಬಿಟ್ಟು ನಮ್ಮ ರಾಗಿಣಿನ ಮದುವೆ ಆಗ್ಬಿಟ್ಟು ಅಂತ ಬಂದಿದ್ದೀನೋ ನಾಯಿ. ರಾಗಿಣಿ, ನಂಗೆ ತುಂಬ ಅವಮಾನ ಆಗಿದೆ. ನಾನು ನಾಳೆ ಸಿಗ್ತೀನಿ. ಇನ್ ಯಾವತ್ತೂ ಸಿಗಲ್ಲ ಅಂತ ಒಂದ್ಸಲ ಜೋರಾಗಿ ಹೇಳ್ಬಿಡಮ್ಮ. ಇಲ್ಲ, ನಾನು ಅವನ್ನೇ ಮದ್ವೆ ಆಗೋದು. ಹೇಮ, ಖಂಡಿತ ನಾನು ನಿನ್ನ ಮದುವೆ ಆಗ್ತೀನಿ. ನನಗೆ ಯಾವಳ ಗುಗ್ಗು ರಾಗಿಣಿ ಸಿಕ್ಕಿದ್ದಾಳೆ. ಅವಳ ಹೆಸರಲ್ಲಿ 1 ಕೋಟಿ ರೂಪಾಯಿ ಆಸ್ತಿ ಇದೆ. ಅವಳನ್ನ ಮದುವೆ ಮಾಡ್ಕೊತೀನಿ. ಹನಿಮೂನಿಗೆ ಅಂತ ನಂದಿ ಬಟ್ಟೆ ಕರ್ಕೊಂಡು ಹೋಗ್ತೀನಿ. ಟಿಪ್ಪು ಡ್ರಾಪ ನಿಲ್ಲಿಸಿ ಟಗಾರ ಅಂತ ತಳ್ತೀನಿ. ಅವತ್ತು ಮಾನೇ ದಿನನೇ ನಿನ್ ಕುತ್ತಿಗೆ ತಾಳಿ ಕಟ್ತೀನಿ. ಆಮೇಲೆ ನಾನೇ ರಾಜ, ನೀನೇ ರಾಣಿ. ನಿಜವಾಗ್ಲೂ ನನ್ನ ಮದುವೆ ನಾನು ಒಂದು ಸಲ ಮಾತು ಕೊಟ್ರೆ ಹುಡುಕೊಂಬಂದು ತಾಳಿ ಕಟ್ತೀನಿ. ನೀನ್ ಎಲ್ಲೇ ಇದ್ರು ಸರಿ, ತಾಳಿ ಕಟ್ಟೋದೇನೆ. ಇದೇ ಖುಷಿಗೆ ಒಂದು ಸ್ಟೆಪ್ ಹಾಕೋಣ. ವೈ ನಾಟ್? ನಾನೇನು ಸುಮ್ಮನೆ ಬಿಡಲ್ಲ. ನೋಡ್ತಾ ಏನ್ ಮಾಡ್ತೀನಿ ಅಂತ. ಅಯ್ಯೋ ಆಗಲಿ, ಈಗ ನೀನು ಗೊತ್ತಿರಿದ್ರೆ ಅನಾಹುತ ಆಗೋದು ಗ್ಯಾರಂಟಿ. ಈಗಲಾದರೂ ಆ ದೆವ್ವ ಹೇಳಿದ ನಿಜ ಅಂತ ಒಪ್ಕೋತೀಯಾ? ಈಗ ನಮ್ಮ ಪಾಡಿ ನಾವು ನೆಟ್ಟಿಗೆ ಮನೆ ಕಡೆ ಹೋಗೋಣ. ಆಗೋದೆಲ್ಲ ಒಳ್ಳೇದಕ್ಕೆ ಬಾ ನೀನು. ಈಗ ಬನ್ರಿ, ನೀವು ಹೇಳ್ತೀನಿ. ಏನಮ್ಮ ರಾಗಿಣಿ, ಏನ್ ನಿರ್ಧಾರ ಮಾಡಿದೆ? ನಮ್ಮಮ್ಮ ಹೇಳಿದ್ ನಿಜ. ನಾನು ನಮ್ಮಮ್ಮನ ಮಾತು ಕೇಳ್ಬೇಕಿತ್ತು. ಅನ್ಯಾಯವಾಗಿ ನಮ್ಮಮ್ಮನ ಕಳ್ಕೊಂಡ್ಬಿಟ್ನೆ. ಈಗಲಾದರೂ ಆ ಅಯೋಗ್ಯ ಪ್ರತಾಪನ ಮದುವೆ ಆಗೋ ಯೋಚನೆ ಬಿಟ್ಬಿಡ್ತೀಯಮ್ಮ. ಯಾವುದೇ ಕಾರಣಕ್ಕೂ ಅಯೋಗ್ಯನ ಮಾತ್ರ ನಾನು ಮದ್ವೆ ಆಗೋದೇ ಇಲ್ಲ. ನಮ್ಮಮ್ಮ ಹೇಳಿದ ಹುಡುಗನ್ನೇ ಮದ್ವೆ ಆಗ್ತಾ ಇದ್ದೆ. ಆದ್ರೆ ನಮ್ಮಮ್ಮ ಇಲ್ವೇ. ಒಂದು ಅರ್ಧ ಸೆಕೆಂಡ್ ಇರು. ಮಗಳೇ, ಅಮ್ಮ, ನೀನಿನ್ನು ಬದುಕಿದ್ಯಾ? ಮಗಳೇ, ನಿನ್ನ ಕಣ್ಣಿಗೆ ಆ ಪ್ರತಾಪನ್ ಪ್ರೀತಿ ಪೊರೆ ಕಟ್ಟಿತ್ತು. ಅವ್ನು ಎಂತ ಅಯೋಗ್ಯ ಅಂತ ನಿನಗೆ ತೋರಿಸ್ಬೇಕಾಗಿತ್ತು. ಅದಕ್ಕೆ ಪಾಂಡುರಂಗ ಕೊಟ್ಟಿದ್ದ ಐಡಿಯದ ಪ್ರಕಾರ ನಾನು ಸಾಯೋ ನಾಟಕ ಮಾಡಿದೆ.